ಓಂ ಶ್ರೀ ಗುರುಭ್ಯೋ ನಮಃ. ನ್ಯಾಯ ದೇವತೆಯ ಪಟ್ಟ. ಭಗವಾನ್ ಶನಿದೇವರಿಗೆ ಸಿಕ್ಕ ನ್ಯಾಯ ದೇವತೆಯ ಪಟ್ಟ. ಹಿಂದೂ ಧರ್ಮದಲ್ಲಿ ಶನಿದೇವರ ಸ್ಥಾನ ಬಹಳ ಮಹತ್ವಪೂರ್ಣವಾಗಿದೆ. ಶನಿದೇವರು ಸಾಕ್ಷಾತ್ ರುದ್ರರಾಗಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಕೂಡ ಶನಿದೇವರು ನ್ಯಾಯದ ದೇವತೆ ಎಂದು ಹೇಳಿದ್ದಾರೆ. ಈ ಸಮಸ್ತ ದೇವತೆಗಳಲ್ಲಿ ಶನಿದೇವರಿಗೆ ಪ್ರೇಮ ಭಕ್ತಿಯಿಂದ ಅಲ್ಲ, ಭಯದಿಂದ ಪೂಜಿಸಲಾಗುತ್ತದೆ. ಶನಿದೇವರಿಗೆ ನ್ಯಾಯ ದೇವತೆಯ ಪಟ್ಟ ಪ್ರಾಪ್ತವಾಗಿದೆ ಎಂಬ ಕಾರಣವೂ ಇದೆ, ಮಾನ್ಯವಿದೆ. ಶನಿದೇವರು ಕರ್ಮದ ಆಧಾರದ ಮೇಲೆ ಜಾತಕಗಳಿಗೆ ಫಲಪ್ರದಾನ ಮಾಡುತ್ತಾರೆ. ಯಾವ ಜಾತಕದಲ್ಲಿ ಒಳ್ಳೆಯ ಕರ್ಮಗಳು ಇವೆಯೋ ಅವುಗಳ ಮೇಲೆ ಶನಿದೇವರ ಕೃಪೆ ಇರುತ್ತದೆ. ಕೆಟ್ಟ ಕರ್ಮಗಳಲ್ಲಿ ನಿರತನಾದವನಿಗೆ ಅವರ ಮೇಲೆ ಶನಿದೇವರ ಪ್ರಕೋಪ ಹೆಚ್ಚಾಗಿರುತ್ತದೆ. ಶನಿದೇವರು ಯಾರು? ಅವರ ಜನ್ಮದ ಕಥೆ ಏನು? ಹೇಗೆ ಅವರು ನ್ಯಾಯಾಧೀಶರಾದರು? ಇದು ತಿಳಿಯುವುದು ಮುಖ್ಯವಾಗಿದೆ. ಶನಿದೇವರು ಯಾರು? ಶಾಸ್ತ್ರದ ಅನುಸಾರ ಭಗವಾನ್ ಸೂರ್ಯ ಮತ್ತು ದೇವಿ ಛಾಯಾ ಇವರ ಪುತ್ರನಾಗಿದ್ದಾನೆ. ಈತನಿಗೆ ಕ್ರೂರಗ್ರಹದ ಶಾಪವು ತನ್ನ ಪತ್ನಿಯಿಂದ ಪ್ರಾಪ್ತವಾಗಿರುತ್ತದೆ. ಈತನ ವರ್ಣ ಕಪ್ಪು, ವಾಹನ ಕಾಗೆ. ಪೌರಾಣಿಕ ಕಥೆಯ ಅನುಸಾರ ಶನಿದೇವರು ಕೃಷ್ಣನ ಭಕ್ತನಾಗಿದ್ದು ಬಾಲ್ಯಾವಸ್ಥೆಯಿಂದಲೇ ಕೃಷ್ಣನನ್ನು ಪೂಜಿಸುತ್ತಿದ್ದ. ತಾರುಣ್ಯದಲ್ಲಿ ಇವರ ತಂದೆ ಇವರ ವಿವಾಹವನ್ನು ಚಿತ್ರರಥನ ಕನ್ಯೆಯೊಂದಿಗೆ ಮಾಡಿದರು. ಒಂದು ದಿನ ಅವರ ಪತ್ನಿಯು ಪುತ್ರ ಪ್ರಾಪ್ತಿಯ ಆಸೆ ಹೊತ್ತು ಅವರ ಬಳಿಗೆ ಬಂದಳು. ಆಗ ನ್ಯಾಯದೇವತೆ ಶನಿಯು ಭಗವಾನ್ ಶ್ರೀಕೃಷ್ಣನ ಧ್ಯಾನದಲ್ಲಿ ಕುಳಿತಿದ್ದರು. ಅವರು ಸಂಸಾರ ಬಂಧನದಿಂದ ಪೂರ್ತಿಯಾಗಿ ಕಳಚಿಕೊಂಡಿದ್ದರು. ಅವರು ಎಚ್ಚೆತ್ತುಕೊಳ್ಳುವ ಪ್ರತೀಕ್ಷೆ ಮಾಡಿ ಅವರ ಪತ್ನಿಯು ಸೋತು ಹೋದಳು. ಆಗ ಅವಳು ಕ್ರೋಧಗೊಂಡು ಶನಿದೇವರಿಗೆ ಶಾಪ ಕೊಟ್ಟಳು. ಅವರು ಯಾರಿಗೆ ನೋಡಿದರೂ ಅದು ಅವರ ಕುದೃಷ್ಟಿಯಾಗುವುದು, ನಷ್ಟವಾಗುವುದು. ಧ್ಯಾನದಿಂದ ಎಚ್ಚರವಾದ ಮೇಲೆ ಶನಿದೇವರು ತನ್ನ ಪತ್ನಿಗೆ ಬಹಳ ಒಲಿಸಿಕೊಳ್ಳಲು ಪ್ರಯತ್ನಿಸಿದರು. ಕೊಟ್ಟ ಶಾಪವನ್ನು ಹಿಂದಕ್ಕೆ ಪಡೆಯಲು ಒತ್ತಾಯಿಸಿದರು. ಅವರ ಪತ್ನಿಗೆ ಕೂಡ ತನ್ನ ತಪ್ಪಿನ ಅರಿವಾಯಿತು. ಆದರೆ ಶಾಪವನ್ನು ಹಿಂದಕ್ಕೆ ಪಡೆಯುವ ಶಕ್ತಿ ಅವಳಲ್ಲಿ ಇರಲಿಲ್ಲ. ಈ ಕಾರಣದಿಂದ ಶನಿದೇವರು ತನ್ನ ತಲೆ ತಗ್ಗಿಸಿಕೊಂಡು ಇರಬೇಕಾಯಿತು. ಕಾರಣ ತನ್ನಿಂದ ಯಾರಿಗೂ ಹಾನಿ ಉಂಟಾಗದಿರಲಿ ಎಂದು. ಆದ್ದರಿಂದ ಶನಿಯು ರೋಹಿಣಿಗೆ ಪ್ರವೇಶಿಸಿದರೆ ಭೂಮಿಯ ಮೇಲೆ 12 ವರ್ಷಗಳ ಕಾಲ ಭೀಕರ ಬರಗಾಲವಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇದರಿಂದ ಪ್ರಾಣಿಗಳು ಬದುಕುವುದು ಕಷ್ಟವಾಗುತ್ತದೆ. ಶನಿದೇವರಿಗೆ ನ್ಯಾಯಾಧೀಶರ ಪಟ್ಟ ಹೇಗೆ ಸಿಕ್ಕಿತು? ದಂತಕಥೆಗಳ ಪ್ರಕಾರ ಭಗವಾನ್ ಸೂರ್ಯ ತನ್ನ ಹೆಂಡತಿ ಛಾಯಾಳ ಬಳಿಗೆ ಬಂದಾಗ ಅವನ ಹೆಂಡತಿ ಛಾಯಾ ಸೂರ್ಯನ ಬೆಳಕಿನಿಂದ ಕಣ್ಣುಗಳ ರೂಪವನ್ನು ಪಡೆದಳು. ಈ ಕಾರಣದಿಂದ ಶನಿದೇವನ ಬಣ್ಣ ಶ್ಯಾಮ, ಅಂದರೆ ಕಪ್ಪಾಯಿತು. ಇದರಿಂದ ಶನಿದೇವ ತನ್ನ ತಂದೆಯ ಮೇಲೆ ಕೋಪಗೊಂಡನು. ಶನಿದೇವನು ಮುಂದೆ ಶಂಕರನ ಕುರಿತು ತೀವ್ರ ತಪಸ್ಸು ಮಾಡಿದನು ಮತ್ತು ಈ ತಪಸ್ಸಿನಿಂದ ಅವನು ತನ್ನ ದೇಹವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿದನು. ಶಿವನು ಶನಿಯ ಭಕ್ತಿಯನ್ನು ನೋಡಿ ಬಹಳ ಸಂತೋಷಪಟ್ಟನು ಮತ್ತು ವರವನ್ನು ಕೇಳಲು ಕೇಳಿದನು. ಶನಿದೇವನು ತನ್ನ ತಂದೆಯ ಆರಾಧನೆಗಿಂತ ಹೆಚ್ಚಾಗಿ ತನ್ನ ಆರಾಧನೆಯನ್ನು ಬಯಸಬೇಕೆಂದು ವರವಾಗಿ ಕೇಳಿದನು. ಇದರಿಂದ ಸೂರ್ಯದೇವರ ಅಹಂಕಾರವು ಅವನ ಬೆಳಕಿನಲ್ಲಿ ಮುರಿಯುತ್ತದೆ. ಭಗವಾನ್ ಶಿವನು ಶನಿದೇವನಿಗೆ ವರವನ್ನು ನೀಡಿದನು. ನೀವು 9 ಗ್ರಹಗಳಲ್ಲಿ ಅತ್ಯುತ್ತಮರಾಗಿರುತ್ತೀರಿ ಮತ್ತು ಭೂಮಿಯ ಮೇಲೆ ನ್ಯಾಯಾಧೀಶರಾಗಿ ನೀವು ಜನರಿಗೆ ಅವರ ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುತ್ತೀರಿ. ಆದ್ದರಿಂದ ಇಂದಿಗೂ ಶನಿದೇವರನ್ನು ನ್ಯಾಯಾಧೀಶನಾಗಿ ಪೂಜಿಸಲಾಗುತ್ತದೆ ಮತ್ತು ಎಲ್ಲ ಗ್ರಹಗಳಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಹೊಂದಿದೆ. ಜ್ಯೋತಿಷ್ಯದಲ್ಲಿ ಶನಿಗ್ರಹದ ಪ್ರಾಮುಖ್ಯತೆ ಏನು? ಜ್ಯೋತಿಷ್ಯದಲ್ಲಿ ಶನಿಯು ಅಶುಭ ಗ್ರಹಗಳಲ್ಲಿ ಎಣಿಸಲ್ಪಟ್ಟಿದೆ ಮತ್ತು 9 ಗ್ರಹಗಳಲ್ಲಿ 7ನೇ ಸ್ಥಾನದಲ್ಲಿ ಬರುತ್ತದೆ ಎಂದು ಹೇಳಲಾಗುತ್ತದೆ. ಅವರು 30 ತಿಂಗಳ ಕಾಲ ಒಂದೇ ರಾಶಿಯಲ್ಲಿ ವಾಸಿಸುತ್ತಾರೆ ಮತ್ತು ಮಕರ ಸಂಕ್ರಾಂತಿ ಮತ್ತು ಅಕ್ವೇರಿಯಸ್ ಅನ್ನು ಆಳುವ ಗ್ರಹವಾಗಿದೆ. ಶನಿಯ ಮಹಾದಶ
19 ವರ್ಷಗಳವರೆಗೆ ಇರುತ್ತದೆ. ಅದೇ ಸಮಯದಲ್ಲಿ ಶನಿಯ ಗುರುತ್ವಾಕರ್ಷಣೆಯ ಬಲದಿಂದ ಒಳ್ಳೆಯ ಮತ್ತು ಕೆಟ್ಟ ಆಲೋಚನೆಗಳು ಶನಿಯನ್ನು ತಲುಪುತ್ತವೆ. ಇದರಿಂದಾಗಿ ಕರ್ಮಕ್ಕೆ ಅನುಗುಣವಾಗಿ ಫಲಿತಾಂಶಗಳು ಸಿಗುತ್ತವೆ. ಆದ್ದರಿಂದ ಯಾವುದೇ ರೀತಿಯ ಕೆಟ್ಟ ಕರ್ಮದಲ್ಲಿ ಪಾಲ್ಗೊಳ್ಳದವರು ಶನಿದೇವನಿಗೆ ಭಯಪಡುವ ಅಗತ್ಯವಿಲ್ಲ. ಅವನ ಆರಾಧನೆಯಿಂದ ಶನಿದೇವನು ಸುಲಭವಾಗಿ ಪ್ರಸನ್ನನಾಗುತ್ತಾನೆ. ಓಂ ಶನೀಶ್ವರಾಯ ನಮಃ. ಸರ್ವೇ ಜನೋ ಸುಖಿನೋ ಭವಂತು.